ಓಹೋ, ಎಷ್ಟೊಂದು ಬಗೆಯ ವೆರೈಟಿ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ವಿಶೇಷವಾಗಿ ನಾನು ಸದಾಶಿವ ನಗರದಲ್ಲಿರುವಂತಹ ಬೆಂಗಳೂರಲ್ಲಿ ಒಂದು ಸತ್ವಂ ಹೋಟೆಲ್ ಅಂತ ಇದೆ. ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಬೇರೆ ಹೋಟೆಲ್ಗಿಂತ. ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ಅಲ್ಲಿ ಹೋಗುವ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿಗೆ ಹೊರಟೆ. ಅಲ್ಲಿನ ವಿಡಿಯೋ ಮಾಡಿ ನಾನು ನಿಮ್ಗೆ ಅಲ್ಲಿನ ವಿಶೇಷತೆ ಏನು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ನಾನಿಲ್ಲಿ ರೀಚ್ ಆದೆ, ಸದಾಶಿವ ನಗರಕ್ಕೆ ಬಂದೆ. ಸತ್ವಂ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಸತ್ವಂ ಅಂತ ಇಲ್ಲಿ ಬರ್ತಿದೆ ನೋಡಿ. ಹೀಗೆ ನೀವು ಹೋಗ್ತಾ ಇದ್ರೆ ನಿಮ್ಗೆ ಮೊದಲನೇದಾಗಿ ಲಿಫ್ಟ್ ಕಾಣಿಸುತ್ತೆ. ನೀವು ಲಿಫ್ಟ್ ಮೂಲಕನೇ ಮೇಲ್ಗಡೆ ಹೋಟ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಅದು ಇರೋದು 4ನೇ ಫ್ಲೋರ್ ಅಲ್ಲಿ. ನಾವು ಈಗ ಲಿಫ್ಟ್ ಮೂಲಕ 4ನೇ ಫ್ಲೋರಿಗೆ ಹೋದ್ವಿ. ನೀವು ಇಲ್ಲಿ ಬರ್ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸತ್ವಂ ಹೋಟೆಲ್ ಅಂತ ಹೇಳಿ, ನಿಮ್ಗೆ ಗೂಗಲ್ ಅಲ್ಲಿ ಫುಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಅವರ ಹೋಟೆಲ್ ನಂಬರ್ ಕೂಡ ಸಿಗತ್ತೆ. ಅಲ್ಲಿ ಬಂದ್ ನೀವು ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಡ್ತಾರೆ. ನೀವು ಆರಾಮಾಗಿ ಸೀದಾ ಬರ್ಬೋದು, ವೇಟಿಂಗ್ ಮಾಡುವ ಅವಶ್ಯಕತೆನೇ ಇರಲ್ಲ. ಇಲ್ಲ ಅಂದ್ರೆ ನೀವು ಹೊರಗಡೆ ಕೂತ್ಕೊಂಡು ವೇಟ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಒಳಗಡೆ ಬಂದೆ. ಒಳಗಡೆ ಬಂದು ಇಲ್ಲಿ ಏನೆಲ್ಲ ಫುಡ್ ಇಟ್ಟಿದ್ದಾರೆ ಅಂತ ವಿಡಿಯೋ ಮಾಡಕ್ ಶುರು ಮಾಡಿದೆ. ನೋಡಿ, ವೆರೈಟಿ ಇದೆ. ನಾನು ಯಾವ ಫುಡ್ ಅನ್ನು ಹೆಸರು ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ವೆರೈಟಿ ಇದೆ. ಕೆಲವೊಂದು ಹೆಸರು ನನ್ಗೂ ಸಹ ಗೊತ್ತಿಲ್ಲ, ಅಷ್ಟು ವೆರೈಟಿ ಫುಡ್ ಇದೆ. ನಿಮ್ಗೆ ಇಲ್ಲಿ ಒಂದಂದ್ರೆ ನೀವು ಸೆಲ್ಫ್ ಸರ್ವಿಸ್ ತರ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಬಂದು ಹಾಕೊಂಡು ತಿನ್ಕೋಬಹುದು. ಎಲ್ಲಾ ತಿಂತೀರಾ, ತಿನ್ನಿ. ಇಲ್ಲ ಏನೂ ಇಲ್ಲ, ನನ್ಗೆ ಒಂದೆರಡು ಸಾಕಂದ್ರೆ ನಿಮ್ ಇಷ್ಟ, ಅದು ಏನ್ ಬೇಕೋ ಅದನ್ನ ತಿನ್ಕೋಬಹುದು. ಮತ್ತೆ ಇಲ್ಲಿ ಕೆಲವೊಂದು ಐಟಮ್ ಅನ್ನ ಅವರು ಊಟ ಮಾಡೋ ಟೈಮ್ ಅಲ್ಲಿ ಸರ್ವಿಸ್ ಮಾಡ್ತಾರೆ. ಅದೇನಂದ್ರೆ ರೊಟ್ಟಿ, ತಂದೂರಿ ರೊಟ್ಟಿ ಕೂಡ ಊಟ ಮಾಡೋ ಸಮಯದಲ್ಲಿ ನಮ್ಗೆ ತಂದು ಕೊಡ್ತಾರೆ. ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ಲಿಲ್ಲ. ಮತ್ತೆ ಪನ್ನೀರ್, ಇದು ಪಾಲಕ್ ಪನ್ನೀರ್ ತಿಕ್ಕ, ಆಮೇಲೆ ಕೆಲವೊಂದು ಡ್ರೈ ಐಟಮ್, ಮೊಮೋಸ್, ಇದೆಲ್ಲ ನಮ್ಗೆ ಊಟ ಮಾಡುವ ಸಮಯದಲ್ಲಿ ಅವ್ರ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಮತ್ತೆ ಸೂಪ್ ಸಹ ಕೊಡ್ತಾರೆ. ಇಲ್ಲಿ ಆ ತರದ್ದು ಡಿಸ್ಪ್ಲೇ ಮಾಡಿಲ್ಲ. ಮತ್ತೆ ಉಳಿದ ಐಟಮ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ, ನೋಡ್ಬೋದು ನೀವು. ವೆಜ್ ಬಿರಿಯಾನಿ, ವೆರೈಟಿ ಫುಡ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು. ನನ್ಗಂತೂ ಎಲ್ಲದನ್ನ ಟೇಸ್ಟ್ ಮಾಡಕ್ಕೆ ಖಂಡಿತ ಆಗ್ಲಿಲ್ಲ. ಇಲ್ಲಿ ನೋಡಿ, ಚಿಕ್ಕ ಪುಟಾಣಿ ಕುಕ್ಕರ್ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಸ್ವಲ್ಪ ಲೆಮನ್ ರೈಸು, ಇನ್ನೊಂದು ಕುಕ್ಕರ್ ಅಲ್ಲಿ ಪುಳಿಯೋಗರೆ, ಮತ್ತೆ ಬಾಣ್ಲೆ ತರ ಇರುವಂತರದಲ್ಲಿ ಮೊಸರನ್ನ. ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಟ್ಟಿದ್ದಾರೆ. ಯಾರು ಅಷ್ಟು ತಿನ್ನಲ್ಲ, ಇಷ್ಟೊಂದು ವೆರೈಟಿ ಇರುವಾಗ. ಹಾಗಾಗಿ ಅದು ಸಾಕಾಗತ್ತೆ ಅಂತ ಒಂಥರ ಕ್ಯೂಟ್ ಆಗಿ ಇಟ್ಟಿದ್ದಾರೆ. ಇಷ್ಟ ಆಯ್ತು ನನ್ಗೆ. ಮತ್ತೆ ಅನ್ನ, ಹಾಗೆ ರಸಮು, ಎಲ್ಲಾ ವೆರೈಟೀಸ್ ನೋಡ್ತಾ ಹೋದೆ. ನೋಡಿ ನಿಮ್ಗೆ ತೋರ್ಸ್ಕೊಂತ. ಇದು ಒಂಥರ ಕಿಚಡಿ, ಎಲ್ಲ ಮಿಕ್ಸ್ ಕಿಚಡಿ ಅಂತ ಮಾಡಿ ಇಟ್ಟಿದ್ದಾರೆ, ಪಲ್ಯ. ಹಾಗೆ ಇಲ್ಲಿ ಪೂರಿ, ಮತ್ತೆ ಪೂರಿಗೆ ಬೇಕಾಗಿರುವಂತಹ ಬಾಜಿ. ಇಲ್ಲಿ ಪಿಜ್ಜಾ ಕೂಡ ಮಾಡಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಈ ಕಡೆ ಬಂದು ಎದುರುಗಡೆ ಬಂದಾಗ ಇಲ್ಲಿ ಫುಲ್ ಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ದಾರೆ. ಪೈನಾಪಲ್, ಪಪ್ಪಾಯ, ಮ್ಯಾಂಗೋ, ಮಸ್ಕ್ ಮೆಲನ್, ಮತ್ತೆ ವಾಟರ್ ಮೆಲನ್. ನಿಮ್ಗೆ ಯಾವ ಹಣ್ಣು ಬೇಕೋ ಆ ಹಣ್ಣನ್ನ ನೀವು ತಿನ್ಬಹುದು. ಎಷ್ಟು ಬೇಕಾದ್ರೂ ತಗೊಂಡು ತಿನ್ಬಹುದು. ನೆಕ್ಸ್ಟ್ ಇಲ್ಲೂ ಒಂದು ಸೆಕ್ಷನ್ ನಲ್ಲಿ ಏನ್ ಮಾಡಿದ್ದಾರೆ, ಫುಲ್ ಕೇಕ್ ಇಟ್ಟಿದ್ದಾರೆ. ವೆರೈಟಿ ಕೇಕ್. ನಿಮ್ಗೆ ಯಾವ ಕೇಕ್ ಬೇಕೋ ನೀವು ಆ ಕೇಕ್ ಅನ್ನ ಹಾಕೊಂಡು ತಿನ್ಬಹುದು. ನಿಮ್ಗೆ ಚಾಕ್ಲೇಟ್ ಕೇಕ್ ಬೇಕಾ, ಪೈನಾಪಲ್ ಕೇಕ್ ಬೇಕಾ, ಯಾವ ತರ ವೆರೈಟಿ ಕೇಕ್ ಇದೆ ತಿನ್ಬಹುದು. ಇಲ್ಲಿ ನೋಡಿ, ವೆರೈಟಿ ಸ್ವೀಟ್. ಯಾವ ತರ ಸ್ವೀಟ್ ಬೇಕೋ ಆ ತರ ಸ್ವೀಟ್ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ತಿನ್ಬಹುದು. ಇಲ್ಲ ಅಷ್ಟು ಸ್ವೀಟ್ ತಿಂತೀನಿ ಅಂದ್ರೂ ಕೂಡ ತಿನ್ಬಹುದು, ಅಷ್ಟು ವೆರೈಟಿ ಇದೆ. ಹಾಗಾಗಿ ಮಕ್ಕಳು ಈ ಹೋಟೆಲ್ ಅನ್ನ ಇಷ್ಟಪಡೋದು ನೋಡಿ. ಇಲ್ಲಿ ಮಕ್ಕಳಿಗೆ. ಮತ್ತೆ ಇಲ್ಲಿ ನಾನು ಐಸ್ ಕ್ರೀಮ್ ಸೆಕ್ಷನ್ ಇದೆ, ಆ ಕಡೆ ಇದೆ. ಅಲ್ಲಿ ವಿಡಿಯೋ ಮಾಡೋಕ್ ಮರ್ತೋಯ್ತು, ವಿಡಿಯೋ ಮಾಡ್ಕೊಂಡಿಲ್ಲ. ಅದೇ ರೀತಿ ಮತ್ತೆ ಚಾಟ್ಸ್ ಕೂಡ ಇದೆ ಸಪ್ರೇಟ್ ಆಗಿ. ಇಲ್ಲಿ ನೋಡಿ, ನಮ್ಗೆ ಏನ್ ಬೇಕೋ ಈ ರೀತಿ ಲೈನ್ ಅಲ್ಲಿ ನಾವು ಹಾಕೊಳ್ಳುತ್ತಾ ಹೋಗೋದು. ತುಂಬಾ ದೊಡ್ಡದಾಗಿದೆ, ವಿಶಾಲವಾಗಿದೆ. ಎಷ್ಟೊತ್ತು ಕೂತ್ಕೊಂಡ್ಬೇಕಾದ್ರೂ ನಾವು ಆರಾಮಾಗಿ ಊಟ ಮಾಡ್ಬೋದು. ಏನು ಗಡಿಬಿಡಿ ಮಾಡಲ್ಲ ಹೋಟೆಲ್ ಕಡೆಯವರಿಂದ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಖುಷಿ ಪಟ್ಟು ಎಂಜಾಯ್ ಮಾಡಿ ಊಟ ಮಾಡ್ತಾರೆ. ನಾವು ಮಂತ್ಲಿ ಇಲ್ಲ 2 ಮಂತ್ಲಿ ಒಮ್ಮೆ ಈ ಹೋಟೆಲ್ ವಿಸಿಟ್ ಮಾಡ್ತಾ ಇರ್ತೀವಿ ಮಕ್ಳಿಗೋಸ್ಕರ. ಅವ್ರು ತುಂಬಾ ಖುಷಿ ಪಟ್ಟು ತಿಂತಾರೆ ಈ ಹೋಟ್ಲಲ್ಲಿ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದೇ ಇರುತ್ತೆ, ಕೇಕು, ಐಸ್ ಕ್ರೀಮು, ಚಾಟ್ಸು, ಆ ತರ ವೆರೈಟೀಸ್ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಅಂದ್ರೆ ರೇಟ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ದೊಡ್ಡವರಿಗೆ ಮಕ್ಕಳಿಗೆ ಸಪ್ರೇಟ್ ಇರುತ್ತೆ. ಅದ್ರ ಜೊತೆಗೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಈ ರೀತಿಯಾಗಿ ಅವರು ಟೇಬಲ್ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಪ್ರೈಸ್ ಇದಿದೆ ನೋಡಿ. ಇಲ್ಲಿ ನಿಮ್ಗೆ ಪಾಸ್ತಾ
ಯಾವ ತರ ಪಾಸ್ತಾ ಬೇಕೋ ಆ ತರ ಪಾಸ್ತಾವನ್ನ ಮಾಡ್ಕೊಡ್ತಾರೆ. ವೈಟ್ ಪಾಸ್ತಾ ಬೇಕಾ, ರೆಡ್ ಪಾಸ್ತಾ ಬೇಕಾ, ನಾವು ಯಾವ್ದು ಹೇಳ್ತೀವಿ ಅದನ್ನ ಇಮಿಡಿಯೇಟ್ ಆಗಿ ಅವರು ರೆಡಿ ಮಾಡಿ ಕೊಡ್ತಾರೆ. ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸಿ ಇಟ್ಕೊಂಡಿರ್ತಾರೆ, ಮಸಾಲೆ ಹಾಕಿ ನಮ್ಗೆ ರೆಡಿ ಮಾಡಿ ಕೊಡ್ತಾರೆ. ಫೈನಲ್ ಆಗಿ ನಮ್ದು ಊಟ ಎಲ್ಲ ಮುಗಿತು, ಮಕ್ಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಫೈನಲ್ ಆಗಿ ನಮ್ಗೆ ಬೀಡ ಬಂತು. ಬೀಡ ನೋಡಿ ಈ ತರ ಹೋಗ್ತಾ ಇದೆ, ಮಕ್ಳು ಫುಲ್ ಖುಷಿ ಪಟ್ಟು ಇದೇನಪ್ಪಾ ಅಂತ ಆಶ್ಚರ್ಯಪಟ್ಟು ನೋಡ್ತಾ ಇದಾರೆ. ಅದ್ರಲ್ಲಿ ಏನಿರ್ಬೋದು, ಯಾಕೆ ಈ ತರ ಹೋಗಿ ಬರುತ್ತೆ ಅಂತ ನೋಡ್ತಾ ಇದಾರೆ. ತುಂಬಾ ಖುಷಿ ಆಯ್ತು ಈ ತರ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಮಾಡಿ, ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.